ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೇ ಆಪ್ಟಿಕ್ಸ್ ಅಲ್ಲಿ ಹಾರ್ಟ್ಸ್ ಮೇಲೆ ಒಂದಿಷ್ಟು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡ್ತಾ ಇದೀವಲ್ಲ. ಹಿಂದಿನ ಪಾರ್ಟ್ ಅಲ್ಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ನೋಡಿದ್ರಿ. ಇವತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮೇಲೆ ನೋಡು. ಓಕೆ, ಸೊ ಇಲ್ಲಿ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕು ಅನ್ನೋದಾದ್ರೆ ಕಂಡೀಷನ್ಸ್ ಏನೇನು ಅನ್ನುವಂಥದ್ದು. ಸೊ ಇನ್ನು 2 ಮಾರ್ಕ್ಸ್ ಕೂಡ ನಿಮಗೆ ಥಿಯರಿ ಪಾರ್ಟ್ ಅಲ್ಲಿ ಕ್ವಶನ್ಸ್ ಬರ್ಬೋದು. ಅಂದ್ರೆ ರೇ ಮಸ್ಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರ್ಯಾರರ್ ಮೀಡಿಯಂ, ಇದು ಒಂದು ಕಂಡೀಷನ್. ಓಕೆ, ಸೆಕೆಂಡ್ ಏನಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಂ. ನೋಡಿ, ಇದು ಅಂದ್ರೆ ರೇ ಡೆನ್ಸರ್ ಮೀಡಿಯಂ ಇಂದ ರ್ಯಾರರ್ ಮೀಡಿಯಂ ಕಡೆಗೆ ಹೋಗ್ಬೇಕು ಹೇಳಿ, ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆಂಗಲ್ ಅಂತೇಳಿ. ಸೊ ಈಗ ಒಂದು ಯಾವುದೋ ಒಂದು ಡೆನ್ಸರ್ ಮೀಡಿಯಂ ಇದೆ ಅನ್ಕೊಳ್ಳೋಣ, ಇದನ್ನ ಇನ್ನೊಂದ್ರ ಮೇಲ್ಗಡೆ ರ್ಯಾರರ್, ಫಾರ್ ಎಕ್ಸಾಂಪಲ್ ಏರ್ ಮೀಡಿಯಂ ಅಂಡ್ ವಾಟರ್ ಮೀಡಿಯಂ ಅನ್ಕೊಳ್ಳೋಣ, ಅಥವಾ ಏರ್ ಮೀಡಿಯಂ ಗ್ಲಾಸ್ ಮೀಡಿಯಂ ಯಾವುದೋ ಆಗ್ಬೋದು. ಸೊ ಒಂದು ರ್ಯಾರರ್ ಕಂಪೇರ್ಡ್ ಟು ಅನದರ್. ಇಲ್ಲಿ ಒಂದು ನಾರ್ಮಲ್ ಅನ್ನು ಡ್ರಾ ಮಾಡ್ಕೊಳ್ಳೋಣ, ಅಂದ್ರೆ ಆ ಒಂದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ಗೆ ನಾರ್ಮಲ್ ಅನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಅನ್ಕೊಳ್ಳಿ ಅಥವಾ ಗ್ಲಾಸ್ ಸ್ಲ್ಯಾಬ್ ಅನ್ಕೊಳ್ಳಿ. ಸೊ ಬಾಟಮ್ ಇಂದ ಒಂದು ಪಾಯಿಂಟ್ ಸೋರ್ಸ್, ಅಂದ್ರೆ ಸೋರ್ಸ್ ತುಂಬಾ ಸಣ್ಣದದು, ಒಂದು ಸಿಂಗಲ್ ರೇ ಅಲ್ಲಿಂದ ಒಂದು ಟ್ರಾವೆಲ್ ಆಗುತ್ತೆ ಡೆನ್ಸರ್ ಮೀಡಿಯಂ ಅಲ್ಲಿ. ಅದು ಇಂಟರ್ಫೇಸ್ ಅನ್ನ ಮೀಟ್ ಆಗುತ್ತೆ, ಅಂದ್ರೆ ರ್ಯಾರರ್ ಮತ್ತೆ ಡೆನ್ಸರ್ ಎರಡು ಸಪರೇಷನ್ ಆಗುವಂತ ಒಂದು ಸರ್ಫೇಸ್ ಇದೆಯಲ್ಲ, ಅಲ್ಲಿಗೆ ಅದು ಮೀಟ್ ಆಗುತ್ತೆ ಅಂತ. ಸೊ ಆಮೇಲೆ ಅದು ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆಗುವಾಗ ನಾವು ನೋಡಿದ್ರೆ ಈ ಒಂದು ಆಂಗಲ್ ಅನ್ನ ಇನ್ಸಿಡೆಂಟ್ ಆಂಗಲ್ ಅಂತ ಐ ಅಂತ ಕರಿತೀವಿ. ಸೊ ಅದು ಡೆನ್ಸರ್ ಟು ರ್ಯಾರರ್ ಹೋದಾಗ ಬೇಸಿಕಲಿ ಗೊತ್ತಿರುತ್ತೆ ನಿಮಗೆ, ಬೆಂಡಿಂಗ್ ಅವೇ ಫ್ರಮ್ ದ ನಾರ್ಮಲ್. ಸೊ ಹಾಗಾಗಿ ರಿಫ್ರಾಕ್ಷನ್ ಆಂಗಲ್ ಜಾಸ್ತಿ ಇರುತ್ತೆ, ಅಂದ್ರೆ ಆರ್ ಅನ್ನೋದು ಐಗಿಂತ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ, ನಾವು ಐ ಅನ್ನ ಇನ್ಕ್ರೀಸ್ ಮಾಡಿದ್ವಿ ಅನ್ಕೊಳ್ಳಿ, ಹಾಗೆ ಇನ್ಕ್ರೀಸ್ ಆಗ್ತಾ ಆರ್ ಇನ್ಕ್ರೀಸ್ ಆಗ್ತಾ ಏನಾಗುತ್ತೆ, ಈ ಸರ್ಫೇಸ್ ಮೇಲೆ ಗ್ರೇಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಂಟರ್ಫೇಸ್ ಅಂದ್ವಲ್ಲ ನಾವು, ರ್ಯಾರರ್ ಮತ್ತೆ ಡೆನ್ಸರ್ ಮೀಡಿಯಾ ಸಪರೇಟ್ ಮಾಡಿರುವಂತ ಒಂದು ಸರ್ಫೇಸ್ ಏನಿದೆ, ನಾವು ಈ ಕಡೆಯಿಂದ ನೋಡಿದ್ರೆ ನಮ್ಗೆ ಲೈನ್ ತರ ಕಾಣಿಸುತ್ತಲ್ಲ, ಆ ಲೈನ್ ಮೇಲೆ ಅದು ಗ್ರೇಸ್ ಆಗಿ ಹೋಗ್ತಾ ಇರುತ್ತೆ. ಸೊ ಈಗ ಏನಾಯ್ತು ಕೇಳಿದ್ರೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಐ ಒಂದು ಆಂಗಲ್ ಅಲ್ಲಿ, ಸೊ ರಿಫ್ರಾಕ್ಷನ್ ಆಂಗಲ್ 90 ಡಿಗ್ರಿ ಆಗಿದೆ. ಸೊ ಇಲ್ಲಿ ರಿಫ್ರಾಕ್ಷನ್ ಆಂಗಲ್ 90 ಡಿಗ್ರಿ ಆದಾಗ ಇನ್ಸಿಡೆಂಟ್ ಆಂಗಲ್ ಇನ್ ಡೆನ್ಸರ್ ಮೀಡಿಯಂಗೆ ನಾವು ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಸೊ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ ಆದ್ರೆ ಐ ಅನ್ನ ಸಿ ಅಂತ ಡಿನೋಟ್ ಮಾಡ್ಬೋದು, ಅಥವಾ ಥೀಟಾ ಸಿ ಅಂತ ಮಾಡ್ತಿರೋ ಒಂದು ಬುಕ್ ಅಲ್ಲಿ, ಅಥವಾ ಐ ಸಿ ಅಂತಾನು ಮಾಡ್ತಾರೆ. ಏನೇ ಇರಲಿ ಒಟ್ಟಿನಲ್ಲಿ ಕ್ರಿಟಿಕಲ್ ಆಂಗಲ್. ಸೊ ನಾನಿಲ್ಲಿ ಐ ಇಸ್ ಈಕ್ವಲ್ ಟು ಸಿ ಅಂತ ಮಾರ್ಕ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೂ ಜಾಸ್ತಿ ಆದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದೆನ್ ದ ಕ್ರಿಟಿಕಲ್ ಆಂಗಲ್ ಆದ್ರೆ ಏನಾಗುತ್ತೆ, ಸೊ ಈಗ ರಿಫ್ರಾಕ್ಷನ್ ಆಗೋದಿಲ್ಲ ಅಂತೇಳಿ, ರಿಫ್ರಾಕ್ಷನ್ ಆಗೋದಿಲ್ಲ, ಬದಲಾಗಿ ಸೇಮ್ ಮೀಡಿಯಂ ಅಲ್ಲೇ ಆ ರೇ ಏನಾಗುತ್ತೆ, ರೀಟ್ರೇಸ್ ಆಗುತ್ತೆ, ಅಂದ್ರೆ ರಿಫ್ಲೆಕ್ಟೆಡ್ ಬ್ಯಾಕ್, ಆ ಇಂಟರ್ಫೇಸ್ ವರೆಗೆ ರೀಚ್ ಆಗಿ ಆಚೆ ಹೋಗೋದಿಲ್ಲ, ರಿಫ್ಲೆಕ್ಟೆಡ್ ಬ್ಯಾಕ್ ಅಂತೀವಿ. ಸೊ ಇಲ್ಲಿ ಆರ್ ಅನ್ನೋದು ಮತ್ತೆ ಐ ಅನ್ನೋದು ಎರಡು ಏನು ಕೇಳಿದ್ರೆ, ಐ ಅನ್ನೋದು ಇನ್ಸಿಡೆಂಟ್ ಆಂಗಲ್, ಆರ್ ಅನ್ನೋದು ರಿಫ್ಲೆಕ್ಟೆಡ್, ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತೀವಲ್ಲ ನಾವು, ರಿಫ್ರಾಕ್ಷನ್ ಆಗ್ಲೇ ಇಲ್ಲ ಇಲ್ಲಿ. ಸೊ ಐ ಮತ್ತೆ ಆರ್ ಎರಡು ಈಕ್ವಲ್ ಆಗಿರುತ್ತೆ ಅಂತ ಹೇಳಿ, ಇದಕ್ಕೆ ನಾವು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ನಾವು ನೋಡಿದ್ದು ಕ್ರಿಟಿಕಲ್ ಆಂಗಲ್ ಆಯ್ತು, ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನಾಯ್ತಲ್ವಾ. ಸೊ ನೆಕ್ಸ್ಟ್ ನಾವು ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನು ಅಂತ ನೋಡೋಣ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ಡೆನ್ಸರ್ ಮೀಡಿಯಂ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ, ಇದು ರಿಫ್ರಾಕ್ಷನ್. ಆ ರಿಫ್ರಾಕ್ಟೆಡ್ ರೇ ಏನ್ ಮಾಡುತ್ತೆ, ಸರ್ಫೇಸ್ ಮೇಲೆ ಗ್ರೇಸಿಂಗ್, ಸರ್ಫೇಸ್ ಮೇಲೆ ಗ್ರೇಸ್ ಆಗುತ್ತಲ್ವ, ಅದನ್ನ ತಾಕೊಂಡು ಹೋಗುತ್ತಲ್ವ, ಅವಾಗ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ 90 ಡಿಗ್ರಿ ಅಂತ ತಗೋತೀವಿ ನಾವು. ಓಕೆ, ಸೊ ಸ್ನೆಲ್ಸ್ ಲಾ ಅನ್ನು ನಾವೀಗ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಐ ಮತ್ತೆ ಆರ್ ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಸೊ ಹೇಗೆ ಅಂದ್ರೆ ಸೈನ್ ಐ ಬೈ ಸೈನ್ ಆರ್ ಇಸ್ ಈಕ್ವಲ್ ಟು N2 by N1 ಅನ್ನೋದು ಸ್ನೆಲ್ಸ್ ಲಾ. N2 ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಸೆಕೆಂಡ್ ಮೀಡಿಯಂ, N1 ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಫಸ್ಟ್ ಮೀಡಿಯಂ ಅಂತೇಳಿ. ಸೊ ಇಲ್ಲಿ ಸಪೋಸ್ ಏರ್ ಮೀಡಿಯಂ ಇರುತ್ತೆ ಅನ್ಕೊಳ್ಳೋಣ, ಏನು ಬಹಳ ಕಾಂಪಿಟೇಟಿವ್ ಎಕ್ಸಾಮ್ ಆದ್ರೆ ಅಲ್ಲಿ ಬೇರೆ ಮೀಡಿಯಂ, ವಾಟರ್ ಅಂಡ್ ಗ್ಲಾಸ್ ಈ ತರ ಎಲ್ಲ ಬರ್ಬೋದು. ಯೂಸಲಿ ನಾವು ತಗೊಂಡಿರೋದು ಈಗ ಏರ್ ಮೀಡಿಯಂ ಆಗಿದ್ರೆ N2 ಅನ್ನ ನಾವು 1 ತಗೊಳ್ಬಹುದು. ಸೊ N2 ಅನ್ನೋದು ಸೆಕೆಂಡ್ ಮೀಡಿಯಂ, ರೇಗೆ ವಿತ್ ರೆಸ್ಪೆಕ್ಟ್ ಟು ರೇ ಡೈರೆಕ್ಷನ್. ಫಸ್ಟ್ ರೇ ಡೆನ್ಸರ್ ಮೀಡಿಯಂ ಇಂದ ಹೊರಟಿದೆ, ಹಾಗಾಗಿ ಡೆನ್ಸರ್ ಮೀಡಿಯಂ N1 ಅನ್ನ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಟ್ ಡೆನ್ಸರ್ ಮೀಡಿಯಂ ಅಂತ ತೆಗೆದುಕೊಳ್ಳೋಣ. ಅದರಿಂದ ನಾವು ಸಿಂಪ್ಲಿ ಎನ್ ಅಂತ ಬರೆಯೋಣ ಅದನ್ನ, ಸೈನ್ ಸಿ ಬೈ ಸೈನ್ 90, ಯಾಕೆಂದ್ರೆ ಐ ಅನ್ನೋದು ಸಿ ಆಯ್ತು, ಆರ್ ಅನ್ನೋದು 90 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೈನ್ ಸಿ ಬೈ ಸೈನ್ 90 ಇಸ್ ಈಕ್ವಲ್ ಟು 1 by n ಆಯ್ತು. ಬಟ್ ಇಲ್ಲಿ ಸೈನ್ 90 ಅಂದ್ರೆ 1 ಅಂತ ಗೊತ್ತಿದೆ ನಮ್ಗೆ. ಸೊ ಹಾಗಾಗಿ ಸೈನ್ ಸಿ ಇಸ್ ಈಕ್ವಲ್ ಟು 1 by n ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ಐಡಿಯಾಗಳು ನಮ್ಮ ಹತ್ರ ಈಗ. ನಾವು ಪ್ರಾಬ್ಲಮ್ ಅನ್ನ ಇದ್ರ ಮೇಲೆ ಏನಾದ್ರು ಕೊಟ್ಟರೆ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಪ್ರಾಬ್ಲಮ್ ಯಾವ ತರ ಬರುತ್ತೆ ಅಂದ್ರೆ, ಯೂಶಲಿ ನಿಮ್ಗೆ ಇಲ್ಲಿ ಒಂದು 2 ಡೈಮೆನ್ಷನ್ ಅಲ್ಲಿ ಇದನ್ನ ಡ್ರಾ ಮಾಡೋದು ಸ್ವಲ್ಪ ಕಷ್ಟನೇ ಆಯ್ತು. ಬಟ್ ಇಲ್ಲಿ ನೀವು ನೋಡಿದ್ರೆ, ಮೇಲ್ಗಡೆಯಿಂದ ನೋಡಿದ್ರೆ ಒಂದು ಈ ತರ ಒಂದು ಸರ್ಕ್ಯುಲರ್ ಕಲರ್ ಪ್ಯಾಚ್ ಸಿಗುತ್ತೆ ನಮ್ಗೆ ನೋಡ್ಲಿಕ್ಕೆ.
ಅಂದ್ರೆ ಟಾಪ್ ಆಫ್ ದ ಟ್ಯಾಂಕ್ ಇಂದ ನಾವು ಟ್ಯಾಂಕಿನ ಮೇಲ್ಗಡೆಯಿಂದ ನೋಡಿದಾಗ ಟ್ಯಾಂಕಿನ ವಾಟರ್ ಇದೆ ಅನ್ಕೊಳ್ಳಿ, ಆ ವಾಟರ್ನ ಬಾಟಮ್ ಅಲ್ಲಿ ಒಂದು ಬಲ್ಬ್ ಇಟ್ಟಿದೀವಿ ಅನ್ಕೊಳ್ಳಿ, ಸಣ್ಣ ಬಲ್ಬ್. ಸೊ ಅದು ಈ ರೀತಿ ಒಂದು ಸರ್ಕ್ಯುಲರ್ ಪ್ಯಾಚ್ ಅನ್ನ ಉಂಟು ಮಾಡುತ್ತೆ. ಅದ್ರ ಆಚೆ ಯಾವುದೇ ಲೈಟ್ ಬರಲ್ಲ, ಯಾಕೆಂದ್ರೆ ಅದು ಟೋಟಲ್ ಇಂಟರ್ನಲ್ಲಿ ರಿಫ್ಲೆಕ್ಟ್ ಆಗಿ ಹೋಗ್ಬಿಡುತ್ತೆ ಮುಂದಕ್ಕೆ ಹೋದ್ರೆ. ಅದ್ರ ಒಳಗಡೆಯಿಂದ ಇನ್ಸಿಡೆಂಟ್ ಆಗಿರೋದೆಲ್ಲ ಹೊರಗಡೆ ಬರುತ್ತೆ. ನಾವು ಹೊರಗಡೆ ನಿಂತು ನೋಡಿದಾಗ ನಮ್ಗೆ ಸರ್ಕ್ಯುಲರ್ ಪ್ಯಾಚ್ ಕಾಣಿಸುತ್ತೆ. ನಿಮ್ಗೆ ಏನ್ ಕ್ವಶನ್ ಬರುತ್ತೆ ಕೇಳಿದ್ರೆ, ಈ ಸರ್ಕ್ಯುಲರ್ ಪ್ಯಾಚ್ ನ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡಿ, ಅಥವಾ ಡಯಾಮೀಟರ್ ಫೈಂಡ್ ಔಟ್ ಮಾಡಿ, ಅಥವಾ ಸರ್ಕಲ್ ಶೇಪ್ ಅಲ್ಲಿ ಇರೋದ್ರಿಂದ ಅದ್ರ ಏರಿಯಾ ಫೈಂಡ್ ಔಟ್ ಮಾಡಿ, ಈ ರೀತಿ ಕ್ವಶನ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಈಗ ಒಂದು ಕ್ವಶನ್ ಹೋಗೋಣ. ಸ್ಮಾಲ್ ಬಲ್ಬ್ is placed at the bottom of a tank containing water to a depth of 1.2 meter. Find the critical angle for water air interface. Also calculate the diameter of the circular bright batch, diameter ಕೇಳಿದರೆ, of the light formed on the surface of water ಅಂತ. Given refractive index of water is 4/3 ಈ ರೀತಿ ಕೊಟ್ಟಿದ್ದಾರೆ. ಸೊ ಈಗ ಡಯಾಗ್ರಾಮ್ ಹಾಕೊಂಡ್ಬಿಡೋಣ ನಾವು. ನೋಡಿ ಏನಾಯ್ತು ಅಂತ, ಈ ಡಯಾಗ್ರಾಮ್ ಹೇಗೆ ಬಂತು ಅಂದ್ರೆ, ಇಲ್ಲಿ ಬಲ್ಬ್ ಇದೆ, ನಾನು ಮಾರ್ಕರ್ ಇದು ಪಾಯಿಂಟರ್ ಇಟ್ಟಲ್ಲಿ. ಸೊ ಈ ಬಲ್ಬ್ ಇಂದ ರೇ ಏನಾಗಿದೆ, ಹೀಗೆ ಎಲ್ಲಾ ಕಡೆ ಇನ್ಸಿಡೆಂಟ್ ಆಗುತ್ತೆ. ಬಟ್ ನನ್ಗೆ ಬೇಕಾದ್ದು ಈ ಕ್ರಿಟಿಕಲ್ ಆಂಗಲ್ ಕ್ರಿಯೇಟ್ ಮಾಡಿದೆ ನೋಡಿ, ಈ ಆಂಗಲ್. ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆಯ್ತು, ಕ್ರಿಟಿಕಲ್ ಆಂಗಲ್ ಆಯ್ತು, ಸಿ ಆಯ್ತು. ಸೊ ಈಗ ಹೊರಟೋಗಿದೆ. ಇದು ಸೆಂಟರ್ ಆಫ್ ದ ಅಂದ್ರೆ ಬಲ್ಬ್ ಇಂದ ಸ್ಟ್ರೇಟ್ ಲೈನ್. ಸೊ ಬಲ್ಬ್ ಈ ಪಾಯಿಂಟ್ ಅಲ್ಲಿ ಇದೆ ಅಂದ್ರೆ, ದಿಸ್ ಇಸ್ ದ ಡೆಪ್ತ್ ಆಫ್ ದ ಹೈಟ್ ಆಫ್ ದ ವಾಟರ್ ಅಬೌವ್ ದ ಸೋರ್ಸ್. ನಾವು ಹೈಟ್ ಅಂದ್ರೆ ಎಚ್ ತಗೋತೀವಿ, ಡೆಪ್ತ್ ಫ್ರಮ್ ದ ಸರ್ಫೇಸ್ ಅಂದ್ರೆ ಡಿ ತಗೋಬಹುದು. ಅದೇನ್ ಡಿಫ್ರೆನ್ಸ್ ಅಲ್ಲ ಬಿಡಿ, ಎಚ್ ಅರ ತಗೊಳ್ಳಿ, ಡಿ ಅರ ತಗೊಳ್ಳಿ. ಈ ಒಂದು ಸರ್ಕಲ್, ಈ ರೀತಿ ಒಂದು ಸರ್ಕ್ಯುಲರ್ ಪ್ಯಾಚ್ ಆಗಿದ್ದೀರಾ. ಸೊ ಅದ್ರ ರೇಡಿಯಸ್ 6. ನಮ್ಗೆ ಡಯಾಮೀಟರ್ ಕೇಳಿದಾರೆ ಅವರು. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು, ಯಾಕಂದ್ರೆ ಡಯಾಮೀಟರ್ 2 times ಆಫ್ ದ ರೇಡಿಯಸ್ ಅಂತ ಗೊತ್ತಾಗುತ್ತೆ. ಸೊ ಈ ಲೈನ್ ಗಿಂತ ಮೇಲ್ಗಡೆ ಏರ್ ಮೀಡಿಯಂ ಇದೆ, ಸೆಕೆಂಡ್ ಮೀಡಿಯಂ, ಅದಕ್ಕಾಗಿ 1 ಅಂತ ತಗೊಳ್ಳೋಣ. ಇದು ಗಿವನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಅನ್ನ ಕೊಟ್ಟಿದ್ದಾರೆ, 4/3 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವೀಗ ಏನ್ ಮಾಡೋ ಕೇಳಿದ್ರೆ, ಮೇನ್ ಆಗಿ ಸೈನ್ಸ್ ಈಸ್ ಈಕ್ವಲ್ ಟು 1/, ಯಾಕೆಂದ್ರೆ ಇಲ್ಲಿ ಏನ್ ಕೇಳ್ತಾರೆ ಅವರು ಅಂದ್ರೆ, ಫೈಂಡ್ ದ ಕ್ರಿಟಿಕಲ್ ಆಂಗಲ್ ಅಂತ ಕೇಳಿದ್ದಾರೆ. ಸೊ ಸಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಬಹಳ ಈಸಿ ನೋಡಿ, ನೋಡಿದ್ರೆ ಏನೋ ಕಷ್ಟ ಅನ್ಸುತ್ತೆ, ಬಹಳ ಈಸಿ ಇದೆ. ಸೊ ಸೈನ್ಸ್ ಈಸ್ ಈಕ್ವಲ್ ಟು 1/, ಎನ್ ವ್ಯಾಲ್ಯೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ 4/3 ಆಯ್ತು. ಸೊ ದಟ್ ಈಸ್ 3/4. ಕ್ಯಾಲ್ಕುಲೇಟರ್ ಇರುತ್ತೆ ಬಿಡಿ, ಬಟ್ ಆದಷ್ಟು ನಾವು ನಮ್ಮ ಗೊತ್ತಿರೋದನ್ನ ಯೂಸ್ ಮಾಡ್ಕೊಳ್ಳೋಣ. 3/4 ಅಂದ್ರೆ 0.75 ಆಗುತ್ತೆ. ಈಗ ನೀವು ನ್ಯಾಚುರಲ್ ಸೈನ್ ಪೇಜ್ ಅನ್ನು ಓಪನ್ ಮಾಡಿ. ಅದು ಆಲ್ರೆಡಿ ನನ್ನ ಒಂದು 2 years ಬ್ಯಾಕ್ ವಿಡಿಯೋಗಳಿದೆ, ಹೌ ಟು ಯೂಸ್ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅಂತ ಸಿಗುತ್ತೆ ನಿಮ್ಗೆ. ಯಾರ್ದೇ ನೋಡಿ ಒಟ್ಟಿನಲ್ಲಿ ಕಲ್ತ್ಕೊಳ್ಳಿ ಅದನ್ನ. ಅದು ಗೊತ್ತಿಲ್ಲದೆ ಇವೆಲ್ಲ ಸಾಲ್ವ್ ಮಾಡೋಕ್ಕಾಗತ್ತೆ. ಕಂಪಲ್ಸರಿ ಬೇಕು, ನೀವು ತಿಳಿದಿಟ್ಕೋಬೇಕು. ಮಿನಿಮಮ್ 5 minutes ಅಲ್ಲಿ ಅದನ್ನು ಕಲ್ತ್ಕೋಬಹುದು. ಓಕೆ, 0.75 ಸೈನ್ ಸಿ ಬಂದಿದೆ, ನಮಗೆ ಸಿ ವ್ಯಾಲ್ಯೂ ಬೇಕು. ಸೊ ಅದಕ್ಕೆ ಸೈನ್ ಇನ್ವರ್ಸ್ ಆಫ್ 0.75. ನೀವೇನ್ ಮಾಡ್ಬೇಕಂದ್ರೆ, ಈ 0.75 ಆದ್ಮೇಲೆ 0 ಅಂತ ಹಾಕೊಳ್ಳಿ. ಸೊ ಅದು ಎಲ್ಲಿ ನ್ಯಾಚುರಲ್ ಸೈನ್ ಅಲ್ಲಿ ಬರುತ್ತೆ ನೋಡಿ, ಆ ಕರೆಸ್ಪಾಂಡಿಂಗ್ ಕಾಲಮ್ ಇದೆಯಲ್ಲ, ಫಸ್ಟ್ ಕಾಲಮ್ ಅಲ್ಲಿ ಡಿಗ್ರೀಸ್ ಸಿಗುತ್ತೆ. ಹಾಗೆ ಫಸ್ಟ್ ರೋ ಬರುತ್ತಲ್ಲ, ಅದ್ರಲ್ಲಿ ನಿಮ್ಗೆ ಮಿನ್ಯೂಟ್ ಅಥವಾ ಡಿಫರೆಂಟ್. ಮಿನ್ಯೂಟ್ ಅಂದ್ರೆ ಅದು ಡಿಗ್ರಿಯಲ್ಲಿ ಡೆಸಿಮಲ್ ಅಲ್ಲಿ ಇರುತ್ತೆ, ಮಿನ್ಯೂಟ್ಸ್ ಆದ್ರೆ ನಿಮ್ಗೆ ಗೊತ್ತಿದೆ 6, 12, 18 ಈ ತರ ಇರುತ್ತೆ. ಸೊ ಹಾಗೆ ಚೆಕ್ ಮಾಡಿದಾಗ 48.6 ಡಿಗ್ರಿ ಆಯ್ತಾ, ಇದು 48.6 ಡಿಗ್ರಿ. ಅದು ಮಿನಿಟ್ ಅಲ್ಲಿ ಬರೋದಾದ್ರೆ 48 ಡಿಗ್ರಿ 36 ಮಿನಿಟ್ ಆಗುತ್ತೆ. ಓಕೆ, ಇನ್ನು ಡಿಗ್ರಿಲೇ ಇಟ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಹಾಗೆ ಒಂದು ಪಾರ್ಟ್ ಅನ್ನು ಕ್ಲಿಯರ್ ಮಾಡಿದ್ವಿ. ಕ್ರಿಟಿಕಲ್ ಆಂಗಲ್ ಇಸ್ ಈಕ್ವಲ್ ಟು 48.6 ಡಿಗ್ರಿ ಅನ್ನೋದು ಕ್ಲಿಯರ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಆಲ್ಸೋ ಕ್ಯಾಲ್ಕುಲೇಟ್ ದ ಡಯಾಮೀಟರ್ ಆಫ್ ದ ಸರ್ಕ್ಯುಲರ್ ಬ್ರೈಟ್ ಪ್ಯಾಚ್ ಆಫ್ ಲೈಟ್ ಫಾರ್ಮ್ಡ್ ಆನ್ ದ ಸರ್ಫೇಸ್ ಆಫ್ ವಾಟರ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಡಯಾಮೀಟರ್ ಅಂದ್ರೆ ನಾವು ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಈ ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಲ್ವಾ. ಓಕೆ, ಸೊ ನಾವು ಈಗ ಈ ಡಯಾಗ್ರಾಮ್ ಅನ್ನು ಕರೆಕ್ಟ್ ಆಗಿ ನೋಡಿದ್ರೆ, ಈ ಆಂಗಲ್ ಸಿ ಆದ್ರೆ ದಿಸ್ ಆಂಗಲ್ ಇಸ್ ಆಲ್ಸೋ ಸಿ ಬೈ ದ ಜಾಮೆಟ್ರಿ, ಗೊತ್ತಲ್ಲ ನಿಮ್ಗೆ. ಸೊ ಅದಕ್ಕೆ ನಾವು ರೇಡಿಯಸ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಇಲ್ಲಿಗೆ ಬರೋಣ, ಈ ಟ್ರಯಾಂಗಲ್ ಗೆ ಬರೋಣ, ಯಾಕೆಂದ್ರೆ ದೀಸ್ 2 ಆರ್ ಪ್ಯಾರಲಲ್ ಲೈನ್ಸ್. ಸೊ ದಿಸ್ ಆಂಗಲ್ ಇಸ್ ಆಲ್ಸೋ ಸಿ. ಈಗ ಇಲ್ಲಿ ನಮ್ಗೆ ಯಾವ ಸೈಡ್ ಕ್ಲಿಯರ್ ಆಗಿ ಗೊತ್ತಿದೆ ಅಂದ್ರೆ, ನಮ್ಗೆ ಹೈಟ್ ಕೊಟ್ಟಿದ್ದಾರೆ. ಇಲ್ಲಿ ಹೈಟ್ ಅನ್ನ 1.2 ಮೀಟರ್ ಅಂತ ಹೇಳಿದ್ರೆ, ಡೆಪ್ತ್ ಅನ್ನ ಈ ಸೈಡ್ ಗೊತ್ತಿದೆ, ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾಗಿ ನಾವು ಸಿ ಗೆ ನೋಡಿದಾಗ ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಇದು ಅಪೋಸಿಟ್ ಮತ್ತೆ ಇದು ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಅಂದಾಗ ನಾವು ಟ್ಯಾನ್ ಹೋಗೋದು ಬೆಟರ್. ಸೊ ಹಾಗಾಗಿ ಟ್ಯಾನ್ ಸಿ ಇಸ್ ಈಕ್ವಲ್ ಟು R/H ಆಯ್ತು. ನಾವು ಆರ್ ಅನ್ನು ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಕ್ರಿಟಿಕಲ್ ಆಂಗಲ್ ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಈ ಸಿ ವ್ಯಾಲ್ಯೂ ಈ ಸಿ ವ್ಯಾಲ್ಯೂ ಸೇಮ್ ಅಂತ ಗೊತ್ತು ನಮಗೆ, 48.6 ಡಿಗ್ರಿ. ಸೊ ಹಾಗಾಗಿ H ಇಸ್ ಈಕ್ವಲ್ ಟು 1.2 ಮೀಟರ್ ಅನ್ನೋದು ಗಿವನ್ ಇದೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ, ಬಂದ್ಬಿಡುತ್ತೆ. tan 48.6 is equal to R divided by 1.2. ಈ 1.2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ tan 48.6 ಗೆ. ಈಗ ನೀವೇನ್ ಮಾಡಬೇಕು, ಮತ್ತೆ ನ್ಯಾಚುರಲ್ ಟ್ಯಾನ್ ಅಂತ ಒಂದು ಇದೆಯಲ್ಲ ಪೇಜ್, ಅಲ್ಲಿಗೆ ಹೋಗಿ 48.48 ಡಿಗ್ರಿ ಸಿಗುತ್ತೆ ನಿಮಗೆ ಫಸ್ಟ್. ಹಾಗೆ ಮೇಲೆ ಫಸ್ಟ್
ರೋ ನಲ್ಲಿ ಹೋದ್ರೆ 0.6 ಡಿಗ್ರಿ ಆರ್ 36 ಮಿನಿಟ್. ಓಕೆ, ಅದನ್ನ ಚೆಕ್ ಮಾಡಿದ್ರೆ ನಿಮಗೆ ಟ್ಯಾನ್ ವ್ಯಾಲ್ಯೂ ಸಿಗುತ್ತೆ. ಸೊ ದಟ್ ಈಸ್ 1.1343 ಅಂತ ಗೊತ್ತಾಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆ ವ್ಯಾಲ್ಯೂಸ್ ಅನ್ನ ಎಲ್ಲಿ ನಾವು ಈ ಟ್ಯಾನ್ 48.6 ಇದೆಯಲ್ಲ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆರ್ ವ್ಯಾಲ್ಯೂ ಸಿಗುತ್ತೆ. ದಟ್ ಈಸ್ ಆರ್ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ, ಕ್ಯಾಲ್ಕುಲೇಟರ್ ತಗೊಳ್ಳಿ, 1.3612 ಮೀಟರ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಡಯಾಮೀಟರ್ ಅಂದ್ರೆ 2 ಟೈಮ್ಸ್ ರೇಡಿಯಸ್, 2 ಇಂಟು ಆರ್ ಮಾಡಿದ್ರೆ ನಮ್ಗೆ ಡಯಾಮೀಟರ್ ಸಿಗುತ್ತೆ. ಸೊ ಅವ್ರು ಕೇಳಿದ ಇಷ್ಟನ್ನ ಡಯಾಮೀಟರ್ ಅವರಿಗೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಅಲ್ಲಿಗೆ 5 ಮಾರ್ಕ್ಸ್ಗೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಗೊತ್ತಾಯ್ತು. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡಿ. ಅ ಸ್ಮಾಲ್ ಬಲ್ಬ್ ಇಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ಎ ಟ್ಯಾಂಕ್ ಕಂಟೈನಿಂಗ್ ವಾಟರ್ ಟು ಎ ಡೆಪ್ತ್ ಆಫ್ 80 ಸೆಂಟಿಮೀಟರ್. ಅದೇ ಸೇಮ್ ಸಿಚುಯೇಷನ್. ವಾಟ್ ಈಸ್ ದ ಏರಿಯಾ ಅಂತ ಕೇಳಿದ್ದಾರೆ. ಏರಿಯಾ ಆಫ್ ದ ಸರ್ಫೇಸ್ ಆಫ್ ವಾಟರ್ ಥ್ರೂ ವಿಚ್ ಲೈಟ್ ಫ್ರಮ್ ದ ಬಲ್ಬ್ ಕ್ಯಾನ್ ಎಮರ್ಜ್ ಔಟ್ ಅಂತ. ಆ ಏರಿಯಾವನ್ನು ಫೈಂಡ್ ಔಟ್ ಮಾಡಿ. ಇದು ಸರ್ಕ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಡಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಕೊಟ್ಟಿದ್ದಾರೆ 1.33 ಅಂತ ಹೇಳಿ. ಸೊ ಏರಿಯಾ ಆಫ್ ದ ಸರ್ಕಲ್ 5r². ಆರ್ ಅನ್ನ ಫೈಂಡ್ ಔಟ್ ಮಾಡೋದು ಕಲ್ತಿದ್ದೀರಿ, ಹಾಗಾಗಿ ಏರಿಯಾವನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಇದು ನಿಮಗೆ ಹೋಮ್ ವರ್ಕ್ ಆಗಿ. ಥ್ಯಾಂಕ್ ಯು.